ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಕ್ಷಣಾರ್ಧದಲ್ಲಿ ನಮ್ಮ ಇಡೀ ಜೀವನವೇ ಬದಲಾಗಿ ಬಿಡಬಹುದು ಎಂಬುದಕ್ಕೆ ಈ ಘಟನೆಯ ಸಾಕ್ಷಿ. ಅಂದು ಆ ಮನೆಯಲ್ಲಿ ಎಲ್ಲವೂ ಎಂದಿನಂತೆಯೇ ಮಾಮೂಲಾಗಿತ್ತು. ರಾತ್ರಿಯ ಸಮಯ, ಅಡಿಗೆ ಮನೆಯಲ್ಲಿ ತಾಯಿ ರಾತ್ರಿಯ ಕೆಲಸಗಳನ್ನೆಲ್ಲ ಮುಗಿಸುತ್ತಾ ನಾಳೆ ಬೆಳಗ್ಗೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದರು. ಇಡೀ ಮನೆ ಶಾಂತವಾಗಿತ್ತು. ಆದರೆ ಆ ನಿಶಬ್ದವನ್ನು ಸೀಲಿಕೊಂಡು ಇದ್ದಕ್ಕಿದ್ದಂತೆ ಮಗಳ ಬೆಡ್ರೂಮಿನಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಬರುತ್ತದೆ. ಏನೋ ಭಾರವಾದ ವಸ್ತು ನೆಲಕ್ಕೆ ಬಿದ್ದ ಹಾಗೆ ಶಬ್ದ ಕೇಳಿಸುತ್ತದೆ. ತಕ್ಷಣವೇ ಯಾರೋ ಉಸಿರಾಡಲು ತೀವ್ರವಾಗಿ ಒದ್ದಾಡುತ್ತಿರುವ ಹಾಗಿನ ಧ್ವನಿ. ಆ ಶಬ್ದ ಕೇಳಿದ ತಕ್ಷಣ ಆ ತಾಯಿಯ ಎದೆ ದಸಕ್ಕೆಂದಿತು. ಕೈಯಲ್ಲಿದ್ದ ಸ್ಟೀಲ್ ಪಾತ್ರೆ ಕೆಳಗೆ ಬಿದ್ದು ಇಡೀ ಮನೆಯಲ್ಲೇ ಸದ್ದಾಯಿತು. ಕಾಲಿಗೆ ಚಪ್ಪಲಿ ಕೂಡ ಹಾಕಿಕೊಳ್ಳದೆ, ಕೈಯಲ್ಲಿದ್ದ ತೇವಗಳನ್ನು ಒರೆಸಿಕೊಳ್ಳದೆ ಓಡೋಡಿ ಹೋಗಿ ಮಗಳ ಬೆಡ್ರೂಮ್ ಬಾಗಿಲನ್ನು ಜೋರಾಗಿ ತಟ್ಟುತ್ತಾರೆ. ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಕೊನೆಗೆ ಇಡೀ ಶಕ್ತಿಯನ್ನು ಹಾಕಿ ಬಾಗಿಲನ್ನು ಜೋರಾಗಿ ನೂಕಿದಾಗ ಬಾಗಿಲು ತೆರೆಯಲ್ಪಡುತ್ತದೆ. ಬಾಗಿಲು ತೆರೆದ ಒಳಗಣ್ಣು ಹಾಯಿಸಿದ ಆ ತಾಯಿ ಕಂಡ ದೃಶ್ಯ ಅವರ ಇಡೀ ಜಗತ್ತನ್ನೇ ಒಂದು ಕ್ಷಣ ಸ್ತಬ್ಧಗೊಳಿಸಿತು. ಕೈಕಾಲುಗಳು ನಡುಗತೊಡಗಿದವು. ಬಾಯಿಂದ ಕಿರುಚಾಡಲು ಧ್ವನಿ ಹೊರಡಲಿಲ್ಲ. ಹೌದು, ಅಲ್ಲಿ ಕಂಡದ್ದು ಏನು ಗೊತ್ತಾ ಪ್ರೀತಿಯ ಸಹೋದರ? ಆ ದೃಶ್ಯವನ್ನು ನೋಡುವ ಮುನ್ನ ನಾವು ಆ ಮಗಳ ಬಗ್ಗೆ ಒಂದಿಷ್ಟು ತಿಳಿಯಲೇಬೇಕಾಗಿದೆ. ಆ ಹುಡುಗಿ ಕೇವಲ ಆ ಮನೆಯ ಮಗಳಷ್ಟೇ ಆಗಿರಲಿಲ್ಲ, ಆ ಇಡೀ ಕುಟುಂಬದ ಉಸಿರಾಗಿದ್ದಳು. ತಂದೆಯ ಹೆಮ್ಮೆ, ತಾಯಿಯ ಸರ್ವಸ್ವ ಹಾಗೂ ಆ ಮನೆಯ ಇಡೀ ಭವಿಷ್ಯ ಅವಳ ಮೇಲೆ ನಿಂತಿತ್ತು. ಹೆಣ್ಣು ಮಗಳಾದರೂ ಅವಳನ್ನು ಸಮಾಜದಲ್ಲಿ ಯಾರು ಬೆರಳು ಮಾಡಿ ತೋರಿಸದಂತೆ ಅತ್ಯಂತ ಉನ್ನತ ಮಟ್ಟದಲ್ಲಿ ಬೆಳೆಸಬೇಕು ಎಂಬುದು ಆ ಹೆತ್ತವರ ಹಗಲು ರಾತ್ರಿಯ ಕನಸಾಗಿತ್ತು. ತಾಯಿ ದಿನ ಅಡಿಗೆ ಮಾಡುವಾಗಲೂ ನನ್ನ ಮಗಳು ನಾಳೆ ದೊಡ್ಡ ಅಧಿಕಾರಿಯಾಗಿ ಕಾರಿನಲ್ಲಿ ಬರುವಾಗ ನಾನು ಸ್ವೀಕರಿಸಬೇಕು ಎಂಬ ನೆರೆಹೊರೆಯವರ ಬಳಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಳು. ತಂದೆ ತನ್ನ ಕಷ್ಟಗಳನ್ನೆಲ್ಲ ಮರೆತು ಮಗಳ ಶಿಕ್ಷಣಕ್ಕಾಗಿ ಒಂದೊಂದು ರೂಪಾಯಿಯನ್ನು ಕೂಡುತ್ತಿದ್ದರು. ಇಡೀ ಕುಟುಂಬದ ಕನಸಿನ ಗೋಪುರವೇ ಆಕೆಯಾಗಿದ್ದಳು. ಆದರೆ ಇತ್ತೀಚಿನ ಕೆಲವು ದಿನಗಳಿಂದ ಆ ಮಗಳ ನಡವಳಿಕೆಯಲ್ಲಿ ಒಂದು ನಿಗೂಢವಾದ ಬದಲಾವಣೆಯಾಗುತ್ತಿತ್ತು. ಕಾಲೇಜಿನಿಂದ ಬಂದ ತಕ್ಷಣ ನೇರವಾಗಿ ರೂಮ್ ಒಳಗೆ ಹೋಗಿ ಬಾಗಿಲ ಹಾಕಿಕೊಳ್ಳುತ್ತಿದ್ದಳು. ತಾಯಿಯ ಪ್ರೀತಿಯಿಂದ ಮಾತನಾಡಿಸಲು ಹೋದರೆ ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದಳು. ಸಣ್ಣ ವಿಷಯಕ್ಕೆ ತಾಯಿ ಏನಾದರೂ ಬುದ್ಧಿ ಹೇಳಿದರೆ ಸಾಕು, ತಕ್ಷಣವೇ ಕೋಪಗೊಂಡು ಊಟವನ್ನು ಮಾಡದೆ ಮುನಿಸು ಪ್ರದರ್ಶಿಸುತ್ತಿದ್ದಳು. ಹೆತ್ತವರು ಅಂದುಕೊಂಡದ್ದು ಇದು ಜಸ್ಟ್ ಈ ವಯಸ್ಸಿನ ಹಠ, ಕಾಲೇಜಿನ ಓದಿನ ಒತ್ತಡ ಇರಬಹುದು ಎಂದು. ದಿನ ಕಳೆದಂತೆ ಸರಿಯಾಗುತ್ತಾಳೆ ಎಂದು. ಆದರೆ ಆ ಮುಚ್ಚಿದ ಬಾಗಿಲಿನ ಹಿಂದೆ ಆಕೆಯ ಎಲೆಯ ಮನಸ್ಸಿನ ಒಳಗೆ ಎಷ್ಟು ದೊಡ್ಡ ಬಿರುಗಾಳಿ ಎದ್ದಿತೆಂಬುದು ಆ ಹೆತ್ತವರು ಊಹಿಸೂ ಇರಲಿಲ್ಲ. ಆಕೆಯ ಮನಸ್ಸಿನಲ್ಲೇ ಏನನ್ನೂ ನಿರ್ಧರಿಸಿ ಬಿಟ್ಟಿದ್ದಳು. ಈಗ ಮತ್ತೆ ಆ ಬೆಡ್ರೂಮಿನ ಆ ದೃಶ್ಯಕ್ಕೆ ಬರೋಣ. ನೋಡಿ ಪ್ರೀತಿಯ ಸಹೋದರ, ತಾಯಿ ಬಾಗಿಲು ತೆರೆದು ಒಳಗಡೆ ಹೆಜ್ಜೆ ಇಟ್ಟಾಗ ಮಗಳು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದಳು. ಅವಳ ಪಕ್ಕದಲ್ಲೇ ಒಂದು ವಿಷದ ಬಾಟಲಿ ಬಿದ್ದಿತ್ತು. ಕಣ್ಣಿನಲ್ಲಿ ಪಾಶ್ಚಾತ್ತಾಪದ ನೀರು ಒರೆಸುತ್ತಿತ್ತು. ತಾಯಿಯನ್ನು ನೋಡಿ ನನ್ನನ್ನು ಉಳಿಸ್ಕೋ ಎನ್ನುವಂತೆ ಕೈ ಚಾಚುತ್ತಿದ್ದಳು. ಹೌದು, ತಾಯಿ ಸಣ್ಣ ವಿಷಯಕ್ಕೆ ಬೈದಿದ್ದಾಳೆ ಎಂಬ ಕೇವಲ ಒಂದು ಕ್ಷಣದ ಆವೇಶಕ್ಕೆ ಹೆತ್ತವರನ್ನು ಹೆದರಿಸಬೇಕೆಂಬ ಬಾಲಿಶ ಹಠಕ್ಕೆ ಆಕೆ ಆ ತಪ್ಪು ಹೆಜ್ಜೆ ಇಟ್ಟಿದ್ದಳು. ನಾನು ಮಾತನಾಡುವುದನ್ನು ಎಷ್ಟು ದೊಡ್ಡ ತಪ್ಪು ಎಂಬುದು ಆಕೆಗೆ ವಿಷ ಕುಡಿದ ಮೇಲೆಯಷ್ಟೇ ಅರಿವಾಗಿತ್ತು. ಆದರೆ ಅದೃಷ್ಟವಶಾತ್ ಆ ತಾಯಿ ಸಮಯಕ್ಕೆ ಸರಿಯಾಗಿ ಎಚ್ಚೆತ್ತುಕೊಂಡಿದ್ದರು. ಆ ವಿಚಿತ್ರ ಶಬ್ದ ಕೇಳಿದ ತಕ್ಷಣವೇ ಅವರು ಬಾಗಿಲು ತೆರೆದಿದ್ದರಿಂದ ತಂದೆ ತಾಯಿ ಇಬ್ಬರು ಧೃತಿಗೆಡದೆ ತಕ್ಷಣವೇ ಆಕೆಯನ್ನು ಕಾರಿನಲ್ಲಿ ಹಾಕಿ ಆಸ್ಪತ್ರೆಗೆ ಓಡಿಸಿದರು. ವೈದ್ಯರು ತೀವ್ರ ಮತ್ತು ಸತತ ಪ್ರಯತ್ನ ನಂತರ ಆಕೆಯ ಜಠರದಲ್ಲಿದ್ದ ವಿಷವನ್ನು ಹೊರತೆಗೆಯಾಯಿತು. ಸಾವು ಆಕೆಯ ಬಾಗಿಲಲ್ಲಿ ಬಂದು ತಟ್ಟಿತಾದರೂ ಹೆತ್ತವರ ಅದೃಷ್ಟ ಮತ್ತು ಸಮಯ ಪ್ರಜ್ಞೆಯಿಂದ ಆ ಎಲೆಯ ಜೀವ ಉಳಿಯಿತು.
ಆ ಮಗಳು ತಾಯಿಯನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಆದರೆ ಯೋಚಿಸಿ ಗೆಳೆಯರೇ, ನಮ್ಮ ಸಮಾಜದಲ್ಲಿ ನಡೆಯುವ ಇಂತಹ ಎಲ್ಲ ಘಟನೆಗಳು ಹೀಗೆ ಸುಖಾಂತ್ಯಗೊಳ್ಳುವುದಿಲ್ಲ. ನೋಡಿ, ಇತ್ತೀಚೆಗೆ ದಿನಗಳಲ್ಲಿ ನಮ್ಮ ಕಣ್ಣೆದುರೇ ಎಷ್ಟೋ ಕೌಮಾರ್ಯ ವಯಸ್ಸಿನ ಮಕ್ಕಳು ತಾಯಿ ಬೈದರೆಂದು, ಪರೀಕ್ಷೆಯಲ್ಲಿ ಅಂಕ ಕಡಿಮೆಯಾಯಿತೆಂದು, ಅಥವಾ ಹೆತ್ತವರು ಹೆದರಿಸುವ ಕ್ಷಣಿಕ ಆವೇಶದಲ್ಲಿ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಆಸ್ಪತ್ರೆಗೆ ತಲುಪಿಸುವಷ್ಟರಲ್ಲಿ ಕಾಲ ಮಿಂಚು ಹೋಗಿರುತ್ತದೆ. ಇಲ್ಲಿ ಇಡೀ ಸಮಾಜ ಕಲಿಯಬೇಕಾದ ಒಂದು ದೊಡ್ಡ ಪಾಠವಿದೆ. ಪ್ರೀತಿಯ ಸಹೋದರರೇ, ಮೊದಲನೇದಾಗಿ ಪೋಷಕರಿಗೆ ನಾವು ಮಕ್ಕಳಿಗೆ ಒಳ್ಳೆಯ ಬಟ್ಟೆ, ಉತ್ತಮ ಆಹಾರ ಕೊಟ್ಟು ದೈಹಿಕವಾಗಿ ಸದೃಢವನ್ನಾಗಿ ಮಾಡುತ್ತಿದ್ದೇವೆ. ಆದರೆ ಅವರ ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡುತ್ತಿದ್ದೇವೆ ಒಮ್ಮೆ ನಾವು ಪರೀಕ್ಷಿಸಬೇಕಾಗಿದೆ. ಮಕ್ಕಳು ಸಣ್ಣ ವಿಷಯಕ್ಕೆಲ್ಲ ಕೋಣೆಯ ಬಾಗಿಲು ಹಾಕಿ ಕೂರುತ್ತಿದ್ದಾರೆ, ಫುಲ್ ಸೈಲೆಂಟ್ ಆಗಿದ್ದಾರೆ. ಅದು ಡಿಪ್ರೆಷನ್ನ ಲಕ್ಷಣ ಇರಬಹುದು. ಮಕ್ಕಳನ್ನು ಎಂದಿಗೂ ಇತರರೊಂದಿಗೆ ಹೋಲನೆ ಮಾಡಬೇಡಿ, ಅವರನ್ನು ಕಠಿಣವಾಗಿ ದೂಷಿಸಬೇಡಿ. ತಪ್ಪು ಮಾಡಿದರೆ ಪ್ರೀತಿಯಿಂದ ಬುದ್ಧಿ ಹೇಳಿ. ನಿಮಗೆ ಬೇಕಿರುವುದು ಶಿಕ್ಷಣವಲ್ಲ, ಶಿಕ್ಷೆಯಲ್ಲ, ಶಿಕ್ಷಣ. ಅವರೊಂದಿಗೆ ಕೇವಲ ಪೋಷಕರಾಗಿ ಅಲ್ಲ, ಸ್ನೇಹಿತರಾಗಿ, ಮುಕ್ತರಾಗಿ ಮಾತನಾಡಿ. ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಷರತ್ತುಗಳಿಲ್ಲದ ಪ್ರೀತಿ, ಅನ್ಕಂಡೀಷನಲ್ ಲವ್, ಭರವಸೆ ಅವರಿಗೆ ಇರಬೇಕು. ಎರಡನೇದಾಗಿ, ಮಕ್ಕಳಿಗೆ ನಿಮ್ಮ ಹೆತ್ತವರು ನಿಮ್ಮ ಒಳ್ಳೆಯದಕ್ಕಾಗಿ ಬುದ್ಧಿ ಹೇಳುತ್ತಾರೆ ಹೊರತು ಅವರು ನಿಮ್ಮ ಶತ್ರುಗಳಲ್ಲ. ಅವರು ಎದುರಿಸುವುದು ಅಥವಾ ಒಂದು ಕ್ಷಣದ ಸಿಟ್ಟಿಗೆ ನೀವು ತೆಗೆದುಕೊಳ್ಳುವ ಇಂತಹ ತಪ್ಪು ನಿರ್ಧಾರಗಳು ನಿಮ್ಮ ಹೆತ್ತವರ ಇಡೀ ಜೀವನದ ಕನಸನ್ನು, ಅವರ ಸಂತೋಷವನ್ನು ಜೀವಂತವಾಗಿ ಸುಟ್ಟು ಬೂದಿ ಮಾಡುತ್ತದೆ. ನೆನಪಿಡಿ, ಜೀವನದಲ್ಲಿ ಎದುರಾಗುವ ಯಾವುದೇ ಕಷ್ಟಗಳಿಗೂ ಆತ್ಮಹತ್ಯೆ ಎಂದಿಗೂ ಪರಿಹಾರವಲ್ಲ. ಇಂದಿನ ಕಾಲದಲ್ಲಿ ಬೆಡ್ರೂಮಿನ ಬಾಗಿಲನ್ನು ಮುಚ್ಚಿಕೊಂಡು ನೋಡಿ, ಮನಸ್ಸುಗಳನ್ನು ತೆರೆದು ಹೆತ್ತವರೊಂದಿಗೆ ಮಾತನಾಡುವುದು ಅತ್ಯಂತ ಅಗತ್ಯವಾಗಿ. ನಿಮ್ಮ ಮನಸ್ಸಿನಲ್ಲೂ ಮನೆಯಲ್ಲೂ ಮಕ್ಕಳ ನಡವಳಿಕೆಯಲ್ಲಿ ಇಂತಹ ಬದಲಾವಣೆ ಕಂಡು ಬಂದರೆ ಮುಜುಗರ ಪಡದೆ ವೃತ್ತಿಪರ ಕೌನ್ಸಿಲಿಂಗ್ ಸಹಾಯವನ್ನು ಪಡೆಯಿರಿ. ಈ ವಿಡಿಯೋ ನೋಡಿ ಸಹೋದರರೇ, ನಾವು ಇಂತಹ ಎಷ್ಟೋ ಘಟನೆ, ಮೊನ್ನೆ ನಮ್ಮ ಪುತ್ತೂರಿನಿಂದ ಒಂದು ಫೋನ್ ಬಂದು ಒಂದು ತಾಯಿ ಹೇಳ್ತಾರೆ, ಬಹಳ ಬೇಸರವಾಗ್ತಾ ಇದೆ ಚಿಕ್ಕ ಒಂದು ವಿಷಯಕ್ಕೆ, ಮತ್ತು ಆಸ್ಪತ್ರೆಗೆಲ್ಲ ಹೋಗಿ ಆ ಮಗಳು ಬಚಾವಾದಳು. ಎಷ್ಟೋ ಘಟನೆಗಳು ನಿರಂತರ ಫೋನ್ನಲ್ಲೆಲ್ಲ ಬಂದು ಈಗ ಹೇಳುವಾಗ ಬಹಳ ಬೇಸರ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಇಂತಹ ಬುದ್ಧಿ ಮಾತು ತಾಯಿಯವರು ಹೇಳುವುದು ಒಮ್ಮೆಯೂ ನಿಮ್ಮ ಶತ್ರು ಆಗಿ ಅಲ್ಲ, ನಿಮ್ಮ ಒಳ್ಳೆಯದಕ್ಕೆ ನೀವು ಒಳ್ಳೆಯವರಾಗಬೇಕು, ಸಮಾಜದಲ್ಲಿ ಒಳ್ಳೆಯ ಹೆಸರು ತೆಗಿಬೇಕು ಅಂತ ಹೇಳಿ. ಆದರೆ ನಮ್ಮ ಮಕ್ಕಳು ಮಾಡುವ ಈ ಒಂದೊಂದು ಪರಿಸ್ಥಿತಿ, ತಾಯಿಯನ್ನು ಬೆದರಿಸಲು ಬೇಕಾಗಿ ಮಾಡುವ ಈ ಕೃತ್ಯ ಕಾಲ ಮಿಂಚು ಹೋದರೆ ಮತ್ತೆ ಮರಣ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.